Hello students, welcome to this session. ಈ ಸೆಷನ್ನಲ್ಲಿ some more recursive programs, Fibonacci series and binomial coefficient ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಸಿ ಪ್ರೋಗ್ರಾಮಿಂಗಲ್ಲಿ ಯೂಸಿಂಗ್ ರಿಕರ್ಷನ್ ಅನ್ನೋದನ್ನು ನೋಡೋಣ. Fibonacci series, it is one more mathematical series. It is series of numbers such that each number in this series is the sum of the previous two numbers except first and second number. ನೋಡಿ ಇಲ್ಲಿ ಕೆಳಗಡೆ ಒಂದು ಎಕ್ಸಾಂಪಲ್ ಫಿಬೊನಾಕ್ಸಿ ಸೀರೀಸ್ ಇದೆ. ಇದರೊಳಗೆ ನೀವು ಯಾವುದೇ ನಂಬರ್ ತಗೊಳ್ಳಿ, ವಿಚ್ ಎವರ್ ನಂಬರ್ ಯು ಟೇಕ್, ಇಟ್ ಈಸ್ ದ ಸಮ್ ಆಫ್ ಇಟ್ಸ್ ಟೂ ಪ್ರೀವಿಯಸ್ ನಂಬರ್ಸ್ ಆಗಿರುತ್ತೆ. ಈ 13 ತಗೊಳ್ಳಿ, ಇಟ್ ಈಸ್ ದ ಸಮ್ ಆಫ್ 5 and 8. 8 ಈಸ್ ಈಕ್ವಲ್ ಟು ದ ಸಮ್ ಆಫ್ 3 and 5. ಅದೇ ಥರ 5 ಈಸ್ ಈಕ್ವಲ್ ಟು 2 + 3, 3 ಈಸ್ ಈಕ್ವಲ್ ಟು 1 + 2, 2 ಈಸ್ ಈಕ್ವಲ್ಸ್ ಟು 1 + 1, 1 ಈಸ್ ಈಕ್ವಲ್ಸ್ ಟು 0 + 1. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಈ ನಂಬರ್ಸ್ನ ಬಿಟ್ಟು ಉಳಿದವೆಲ್ಲವೂ ಕೂಡ ಈ ಫ್ಯಾಷನನ್ನು ಫಾಲೋ ಮಾಡ್ತವೆ. ಇದನ್ನು ನಾವು ಫಿಬೊನಾಕ್ಸಿ ಸೀರೀಸ್ ಅಂತ ಕರಿತೀವಿ. ಈ ಸೀರೀಸ್ಗೆ ಇಟಾಲಿಯನ್ ಮ್ಯಾಥಮೆಟಿಷಿಯನ್ ಲಿಯನಾರ್ಡೋ ಫಿಬೊನಾಕ್ಸಿ ಅವರ ಹೆಸರನ್ನು ಇಟ್ಟಿದ್ದಾರೆ. ಈಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಹೇಗೆ ಸಿ ಪ್ರೋಗ್ರಾಮಿಂಗಲ್ಲಿ ಅಂತ ನೋಡೋಣ. ಡೈರೆಕ್ಟ್ ನಾನು ಸಿ ಫಂಕ್ಷನ್ಗೆ ಹೋಗ್ತೀನಿ. ನಮಗೆ ಆ್ಯಸ್ ಯೂಶ್ವಲ್ ಪ್ರತಿ ಸರಿ ನಾವು ಒಂದು ರಿಕರ್ಸಿವ್ ಫಂಕ್ಷನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಬೇಸ್ ಕೇಸ್ ಮತ್ತು ಜನರಲ್ ಕೇಸನ್ನು ನಾವು ಡಿಸೈನ್ ಮಾಡ್ತೀವಿ ಫಸ್ಟು. ಇಲ್ಲೂ ಕೂಡ ಅದೇ ಥರ ಮಾಡೋಣ. ಇದು ನೇಮ್ ಆಫ್ ದ ಫಂಕ್ಷನ್ ಫಿಬ್, FIB ಅಂತ ಕರಿತಿದ್ದೀವಿ ಶಾರ್ಟಾಗಿ. ಫಿಬೊನಾಕ್ಸಿಗೆ ಬದಲಿಗೆ ಫಿಬ್ ಅಂತ. ಇಂಟ್ ಎನ್, ಇದು ಪ್ಯಾರಾಮೀಟರ್ ಎನ್ ವ್ಯಾಲ್ಯೂ. ನಾವು ಯಾವ ನಂಬರನ್ನು ಎಂಟ್ರಿ ಮಾಡ್ತೀವಿ ಆ ನಂಬರಿನ ತನಕ ಫಿಬೊನಾಕ್ಸಿ ಸೀರೀಸ್ ಜನ್ರೇಟ್ ಆಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಫಿಬೊನಾಕ್ಸಿ ಸೀರೀಸಲ್ಲಿ ಫಸ್ಟ್ 2 ನಂಬರ್ಸ್ ಮಾತ್ರ ಎಕ್ಸೆಪ್ಷನ್ನು ಈ ಕ್ಯಾರೆಕ್ಟರಿಸ್ಟಿಕ್ಸ್ಗೆ. ಸೊ ಇಫ್ ಎನ್ ಇಸ್ ಈಕ್ವಲ್ ಟು 0 ಆಗಿದ್ರೆ ರಿಟರ್ನ್ 0, ಅಂದರೆ 0th ಫಿಬೊನಾಕ್ಸಿ ನಂಬರ್ ಈಸ್ 0ನೇ. ಇಫ್ ಎನ್ ಇಸ್ ಈಕ್ವಲ್ ಟು 1 ಆಗಿದ್ರೆ ಅಂದರೆ ನೆಕ್ಸ್ಟ್ ಫಿಬೊನಾಕ್ಸಿ ನಂಬರ್ ಯಾವುದು 1. ಸೊ ಇಫ್ ಎನ್ ಇಸ್ ಈಕ್ವಲ್ ಟು 1 ಆಗಿದ್ರೆ ಅದರ ವ್ಯಾಲ್ಯೂ 1 ಆಗೇ ಇರುತ್ತೆ. ಸೊ ಇವೆರಡು ಬೇಸ್ ಕೇಸ್. ಓಕೆ, ಇದಾದಮೇಲೆ ಇಫ್ ಎನ್ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಆಲ್ಸೋ ನಾಟ್ ಈಕ್ವಲ್ ಟು 1 ಆಗಿದ್ರೆ ಜನರಲ್ ಕೇಸ್ ಅಪ್ಲೈ ಆಗುತ್ತೆ. ಜನರಲ್ ಕೇಸಲ್ಲಿ ಏನು ಮಾಡ್ತೀವಿ ನಾವು, ಎನ್ ವ್ಯಾಲ್ಯೂ ಏನು ಎಂಟ್ರಿ ಮಾಡಿರ್ತೀವಿ ನಾವು ಅದರ ಪ್ರೀವಿಯಸ್ 2 ನಂಬರ್ಸ್ ಯಾವ್ಯಾವುದು, ಎನ್ನಿನ ಪ್ರೀವಿಯಸ್ 2 ನಂಬರ್ಸ್ n-1 ಆ್ಯಂಡ್ n-2, ಅವೆರಡರ ಸಮ್ಮನ್ನು ತಗೊಳ್ತೀವಿ. ಓಕೆ, ಸಮ್ ತಗೊಳ್ತೀವಿ. ತಗೊಂಡು ಅದನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀವಿ. ಸೊ ಇದು ಸ್ಟ್ರಕ್ಚರ್ ಆಫ್ ದ ರಿಕರ್ಸಿವ್ ಫಂಕ್ಷನ್ ಟು ಫೈಂಡ್ nth ಫಿಬೊನಾಕ್ಸಿ ನಂಬರ್. ಓಕೆ, ಸೊ ಈಗ ನಾವು ಕಂಪ್ಲೀಟ್ ಸಿ ಪ್ರೋಗ್ರಾಮನ್ನು ನೋಡೋಣ. ಇದು ಫಂಕ್ಷನ್, ಇದು ಮೇನ್ ಪ್ರೋಗ್ರಾಮ್, ಇದು ಔಟ್ಪುಟ್. ಫಸ್ಟ್ ವಿ ವಿಲ್ ಮೂವ್ ಟು ಫಂಕ್ಷನ್ ಬಾಡಿ. ಮೇನ್ ಪ್ರೋಗ್ರಾಮಲ್ಲಿ ಏನಿದೆ, ಇಂಟ್ ಐ ಆ್ಯಂಡ್ ಇಂಟ್ ಎನ್, 2 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಎನ್ ಅಂತಂದರೆ ಯಾವ ನಂಬರಿನ ತನಕ ಫಿಬೊನಾಕ್ಸಿ ನಂಬರ್ಸನ್ನು ಪ್ರಿಂಟ್ ಮಾಡಬೇಕು ಅಂತ. ಐನ ಲೂಪಿಂಗ್ ಇಂಡೆಕ್ಸ್ ಆಗಿ ಯೂಸ್ ಮಾಡಿದ್ದೀವಿ. ಓಕೆ, ಎನ್ ವ್ಯಾಲ್ಯೂನ ಸ್ಕ್ಯಾನ್ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಅದರೊಳಗಡೆ 1 by 1 ನಂಬರ್ಸನ್ನು ಜನ್ರೇಟ್ ಮಾಡಿ ಪ್ರಿಂಟ್ ಮಾಡ್ತೀವಿ. ಇಲ್ಲಿ ಫಂಕ್ಷನ್ ಕಾಲ್ ಇದೆ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಫಿಬ್ ಆಫ್ ಐ ಅಂತ ಇದೆ. ಫಾರ್ ಎವರಿ ಐ ವ್ಯಾಲ್ಯೂ ಫಿಬೊನಾಕ್ಸಿ ನಂಬರ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ನಾವಿಲ್ಲಿ ಎಕ್ಸಾಂಪಲ್ ಎನ್ ವ್ಯಾಲ್ಯೂ 6 ಎಂಟ್ರಿ ಮಾಡಿದಾಗ ಎನ್ ವ್ಯಾಲ್ಯೂ 6 ಆಗುತ್ತೆ. ಆ 6 ಅಂತಂದರೆ 0 ಶುರು ಮಾಡಿ 5 ತನಕ 6 ಫಿಬೊನಾಕ್ಸಿ ನಂಬರ್ಸನ್ನು ನಾವು ಜನ್ರೇಟ್ ಮಾಡಬೇಕು. ಸೊ ಐ ವ್ಯಾಲ್ಯೂನ 0 ಶುರು ಮಾಡಿಬಿಟ್ಟು ಐ ಲೆಸ್ ದೆನ್ ಎನ್ ತನಕ ಅದನ್ನು ಲೂಪನ್ನು ಕಂಟಿನ್ಯೂ ಮಾಡ್ತೀವಿ. ಈಗ ಐ ವ್ಯಾಲ್ಯೂ 0 ಇದೆ, ಫಂಕ್ಷನ್ ಕಾಲ್ ಆಗುತ್ತೆ ಫಿಬ್ ಆಫ್ ಐ ಅಂತೇಳಿ. ಅದು ಫಂಕ್ಷನ್ ಕಾಲ್ ಎಲ್ಲಿದೆ, ನಮ್ಮ ಯೂಸರ್ ಫಂಕ್ಷನ್ ಇಲ್ಲಿದೆ. ಫಿಬ್ ಆಫ್ ಇಂಟ್ ಎನ್, ಎನ್ ವ್ಯಾಲ್ಯೂ ಇಲ್ಲಿ ಏನು 0. ಇಫ್ ಎನ್ ಈಸ್ ಈಕ್ವಲ್ ಟು 0 ಈ ಕಂಡೀಷನ್ ಟ್ರೂ ಆಗುತ್ತೆ, ರಿಟರ್ನ್ 0. ಸೊ
0 ವ್ಯಾಲ್ಯೂನ ಈ ಫಂಕ್ಷನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡುತ್ತೆ. ಸೊ ಫಿಬ್ ಆಫ್ 0 ಈಸ್ 0, ಅದು ಪ್ರಿಂಟ್ ಆಗುತ್ತೆ. ಆಮೇಲೆ ಐ ಇನ್ಕ್ರಿಮೆಂಟ್ ಆಗುತ್ತೆ. ಐ ವ್ಯಾಲ್ಯೂ ಏನಾಯ್ತು ಇಲ್ಲಿ 1 ಆಯಿತು, ದಟ್ ಈಸ್ ಲೆಸ್ ದ್ಯಾನ್ ಎನ್. ಎನ್ ಅಂದ್ರೇನು 6 ತಾನೆ. ಓಕೆ, ಲೆಸ್ ದ್ಯಾನ್ 6 ಇದೆ. ಸೊ ಆರ್ಗ್ಯುಮೆಂಟ್ ಪಾಸ್ ಆಗುತ್ತೆ ಫಂಕ್ಷನ್ಗೆ. ಐ ವ್ಯಾಲ್ಯೂ ಏನಿಲ್ಲ ಈಗ 1. ಸೊ ಎನ್ ವ್ಯಾಲ್ಯೂ 1 ಆಯಿತು. ಎನ್ ನಾಟ್ ಈಕ್ವಲ್ ಟು 0, ಈ ಕಂಡೀಷನ್ ಸ್ಕಿಪ್ ಆಗುತ್ತೆ. ಬಟ್ ಎನ್ ಈಸ್ ಈಕ್ವಲ್ಸ್ ಟು 1, ಇದು ಕಂಡೀಷನ್ ಟ್ರೂ ಆಯಿತು. ಸೊ ವ್ಯಾಲ್ಯೂ 1 ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡುತ್ತೆ. ಫಿಬ್ ಆಫ್ 1 ಈಸ್ ಈಕ್ವಲ್ಸ್ ಟು 1, ಅದು ಪ್ರಿಂಟ್ ಆಗುತ್ತೆ. ಈಗ ಐ ವ್ಯಾಲ್ಯೂ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ 2. ಫಿಬ್ ಆಫ್ 2 ಅದು ಲೆಸ್ ದೆನ್ 6 ಇದೆ, ಹಾಗಾಗಿ ಫಂಕ್ಷನ್ ಕಾಲ್ ಆಗುತ್ತೆ. ಎನ್ ವ್ಯಾಲ್ಯೂ ಇಲ್ಲಿ 2 ಆಗುತ್ತೆ. ಎನ್ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಆಲ್ಸೋ ಎನ್ ಈಸ್ ನಾಟ್ ಈಕ್ವಲ್ ಟು 1 ಇದೆ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಫಿಬ್ ಆಫ್ ಎನ್ ಮೈನಸ್ 1, ಎನ್ ಅಂತಂದರೆ 2, ಎನ್ ಮೈನಸ್ 1 ಅಂತಂದರೆ 1, ಪ್ಲಸ್ ಫಿಬ್ ಆಫ್ ಎನ್ ಮೈನಸ್ 2 ಅಂದರೆ 2 ಮೈನಸ್ 2, ದಟ್ ಈಸ್ ಈಕ್ವಲ್ ಟು 0. ಅಗೇನ್ ಈ ಫಂಕ್ಷನ್ ಕಾಲ್ ಆಗುತ್ತೆ. ನಮ್ಗೆ ಈಗಾಗಲೇ ಸಿಕ್ಕಿದೆ ಅದು. ಫಿಬ್ ಆಫ್ 1 ಅಂತಂದರೆ 1, ಫಿಬ್ ಆಫ್ 0 ಅಂತಂದರೆ 0. ಸೊ 1 ಪ್ಲಸ್ 0 ಈಸ್ ಈಕ್ವಲ್ ಟು 1. ವ್ಯಾಲ್ಯೂ 1 ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡುತ್ತೆ. ಸೊ ಫಿಬ್ ಆಫ್ 2 ಈಸ್ ಈಕ್ವಲ್ ಟು 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು 3 ಆಗುತ್ತೆ. ಐ ಲೆಸ್ ದ್ಯಾನ್ ಎನ್, ದಟ್ ಈಸ್ ಈಕ್ವಲ್ ಟು 6. ಸೊ ಫಿಬ್ ಆಫ್ 3 ಫಂಕ್ಷನ್ ಕಾಲ್ ಆಗುತ್ತೆ. ಎನ್ ವ್ಯಾಲ್ಯೂ ಈಸ್ 3 ಹಿಯರ್. ಎನ್ ಈಸ್ ನಾಟ್ ಈಕ್ವಲ್ ಟು 0, ಎನ್ ಈಸ್ ನಾಟ್ ಈಕ್ವಲ್ ಟು 1. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಫಾರ್ ಎನ್ ವ್ಯಾಲ್ಯೂ 3. ಎನ್ ಮೈನಸ್ 1 ಅಂತಂದರೆ 3 ಮೈನಸ್ 1 2 ಪ್ಲಸ್ ಫಿಬ್ ಆಫ್ ಎನ್ ಮೈನಸ್ 2, ದಟ್ ಈಸ್ 1. ಫಿಬ್ ಆಫ್ 2 ಪ್ಲಸ್ ಫಿಬ್ ಆಫ್ 1 ರಿಕರ್ಸಿವ್ ಕಾಲ್ ಆಗುತ್ತೆ. ಅದು ನಮಗೆ ವ್ಯಾಲ್ಯೂ ಗೊತ್ತಿದೆ. ಇಲ್ಲಿ ಫಿಬ್ ಆಫ್ 2 ಅಂತಂದರೆ 1 ಬಂದಿತ್ತು, ಫಿಬ್ ಆಫ್ 1 ಅಂತಂದರೆ 1 ಬಂದಿತ್ತು. ಸೊ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2. ಈ ವ್ಯಾಲ್ಯೂನ ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡುತ್ತೆ. ಸೊ ವ್ಯಾಲ್ಯೂ 2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಐ ಈಸ್ ಈಕ್ವಲ್ ಟು 4 ಇನ್ಕ್ರಿಮೆಂಟ್ ಆಗಿ 4 ಆಗುತ್ತೆ. ದಟ್ ಈಸ್ ಅಗೇನ್ ಲೆಸ್ ದೆನ್ 6, ಹಾಗಾಗಿ ಫಂಕ್ಷನ್ ಕಾಲ್ ಆಗುತ್ತೆ. ಯಾವುದಕ್ಕೆ? ಐ ವ್ಯಾಲ್ಯೂ ಇಲ್ಲಿ 4. ಸೊ ಎನ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಅಗೇನ್ ಇವೆರಡು ಸ್ಟೇಟ್ಮೆಂಟ್ ಸ್ಕಿಪ್ ಆಗಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಫಿಬ್ ಆಫ್ ಎನ್ ಮೈನಸ್ 1, ಎನ್ ವ್ಯಾಲ್ಯೂ 4. ಸೊ ಎನ್ ಮೈನಸ್ 1 ಈಸ್ 3, ಎನ್ ಮೈನಸ್ 2 ಈಸ್ 2. ಫಿಬ್ ಆಫ್ 3 2 ಪ್ಲಸ್ ಫಿಬ್ ಆಫ್ 2 1, ದಟ್ ಈಸ್ ಈಕ್ವಲ್ ಟು 3 ರಿಟರ್ನ್ ಆಗುತ್ತೆ. ಫಿಬ್ ಆಫ್ 4 ಜಾಗದಲ್ಲಿ 3 ಪ್ರಿಂಟ್ ಆಗುತ್ತೆ. ಅದೇ ಥರ ಐ ವ್ಯಾಲ್ಯೂ 5 ಆದಾಗ ಫಿಬ್ ಆಫ್ 5 ವ್ಯಾಲ್ಯೂ 5 ಪ್ರಿಂಟ್ ಆಗುತ್ತೆ. ಈ ಥರ ನೀವು ಎನ್ ವ್ಯಾಲ್ಯೂ ಏನನ್ನು ಎಂಟರ್ ಮಾಡ್ತೀರಿ ಅಲ್ಲಿ ತನಕ ಫಿಬೊನಾಕ್ಸಿ ಸೀರೀಸ್ ಪ್ರಿಂಟ್ ಆಗುತ್ತೆ. ಇನ್ನು ಬೈನಾಮಿಯಲ್ ಕೋಎಫಿಷಿಯೆಂಟ್ ಒಂದು ಇಂಪ್ಲಿಮೆಂಟ್ ಮಾಡಬೇಕು. ಎ ಬೈನಾಮಿಯಲ್ ಕೋಎಫಿಷಿಯೆಂಟ್ ಸಿ ಆಫ್ ಎನ್ ಕೆ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಕೆ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಎನ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋವಲ್ಲಿ ಇದರ ಕೋಎಫಿಷಿಯೆಂಟ್ ಬೈನಾಮಿಯಲ್ ಕೋಎಫಿಷಿಯೆಂಟ್ ಅಂತಂದರೆ ಅದು ಇನ್ನೊಂದು ರೀತಿ ಡಿಫೈನ್ ಮಾಡ್ಬೋದು. ದ ಬೈನಾಮಿಯಲ್ ಕೋಎಫಿಷಿಯೆಂಟ್ ಆಲ್ಸೋ ಗಿವ್ಸ್ ದ ವ್ಯಾಲ್ಯೂ ಆಫ್ ದ ನಂಬರ್ ಆಫ್ ವೇಸ್ ಇನ್ ವಿಚ್ ಕೆ ಐಟಮ್ಸ್ ಆರ್ ಚೂಸನ್ ಫ್ರಮ್ ಅಮಾಂಗ್ ಎನ್ ಆಬ್ಜೆಕ್ಟ್ಸ್. ಎನ್ ಆಬ್ಜೆಕ್ಟ್ಸ್ ಇರೋವಾಗ ಅದರಲ್ಲಿ ಕೆ ಐಟಮ್ಸನ್ನು ಎಷ್ಟು ಥರ ಅಂದರೆ ನಂಬರ್ ಆಫ್ ವೇಸಲ್ಲಿ ನಾವು ಚೂಸ್ ಮಾಡ್ಬೋದು ಅನ್ನೋದನ್ನು ಅದು ಕೊಡುತ್ತೆ. ಇಲ್ಲಿ 2 ಪ್ಯಾರಾಮೀಟರ್ಸ್ ಇದೆ, ಎನ್ ಆ್ಯಂಡ್ ಕೆ. ನಾವೇನು ಮಾಡಬೇಕು? ಬೈನಾಮಿಯಲ್ ಕೋಎಫಿಷಿಯೆಂಟ್ ಎನ್ ಸಿ ಕೆನ ರಿಟರ್ನ್ ಮಾಡಬೇಕು.
ಫಾರ್ಮುಲಾ ಇಲ್ಲಿದೆ ನೋಡಿ, ಎನ್ ಸಿ ಕೆ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಕೆ ಫ್ಯಾಕ್ಟೋರಿಯಲ್. ನಾವು ಇದನ್ನು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಂತ ಎಲಿಮೆಂಟ್ರಿ ಸ್ಕೂಲಲ್ಲಿ ಓದಿದ್ದೀವಲ್ವ, ಅದು. ಎನ್ ಇಸ್ ಈಕ್ವಲ್ ಟು 8, ಕೆ ಇಸ್ ಈಕ್ವಲ್ ಟು 3 ಇದ್ದರೆ ಒಂದು ಎಕ್ಸಾಂಪಲ್ ಏನಾಗುತ್ತೆ ಬೈನಾಮಿಯಲ್ ಕೋಎಫಿಷಿಯೆಂಟ್ ಎನ್ ಸಿ ಕೆ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆ ಫ್ಯಾಕ್ಟೋರಿಯಲ್, ಕೆ ವ್ಯಾಲ್ಯೂ 3, ಸೊ 3 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಕೆ, ಎನ್ ಅಂದರೆ 8, 3 ಅಂದರೆ ಕೆ ಅಂದರೆ 3, ಎನ್ ಮೈನಸ್ ಕೆ ಅಂದರೆ 8 ಮೈನಸ್ 3 ದಟ್ ಈಸ್ 5 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲನ್ನು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರೀಬೋದು ಅಲ್ವಾ. ಕೆಳಗಡೆ 3 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಇದೆ. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ಮೇಲೆ 8 ಇಂಟು 7 ಇಂಟು 6 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಉಳಿಯಿತು. 3 ಫ್ಯಾಕ್ಟೋರಿಯಲ್ ಅಂತಂದರೆ ಈಸ್ ಈಕ್ವಲ್ಸ್ ಟು 6, 3 ಇಂಟು 2 ಈಸ್ 6. ಸೊ 3 ಫ್ಯಾಕ್ಟೋರಿಯಲ್ಲು 6 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು 8 ಇಂಟು 7 ದಟ್ ಈಸ್ ಈಕ್ವಲ್ ಟು 56. ಸೊ 8 ಆಬ್ಜೆಕ್ಟ್ಸ್ ಇದ್ದಾಗ ಅದರಲ್ಲಿ 3 ಐಟಮ್ಸನ್ನು 56 ವೇಸಲ್ಲಿ ನಾವು ಚೂಸ್ ಮಾಡ್ಬೋದು. ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ರಿಕರ್ಸಿವ್ ಫಂಕ್ಷನ್ ಆಗಿ ನಾವಿದನ್ನು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದು ಜನರಲ್ ಕೇಸ್, ಇದು ಬೇಸ್ ಕೇಸ್. ಬೇಸ್ ಕೇಸಲ್ಲಿ ಕೆ ವ್ಯಾಲ್ಯೂ 0 ಅಥವಾ ಎನ್ ಆಗಿದರೆ ಅದರ ವ್ಯಾಲ್ಯೂ 1 ಆಗುತ್ತೆ. ಇವೆರಡು ಕೇಸ್ ಅಲ್ಲದೆ ಬೇರೆ ಏನಾದರೂ ಇದ್ದಾಗ ನಾವು ಬೈನಾಮಿಯಲ್ ಕೋಎಫಿಷಿಯೆಂಟನ್ನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡಿರೈವ್ ಮಾಡ್ತೀವಿ. ಸಿ ಆಫ್ ಎನ್ ಕೆ ಇಸ್ ಈಕ್ವಲ್ ಟು ಸಿ ಆಫ್ ಎನ್ ಮೈನಸ್ 1 ಕೆ ಮೈನಸ್ 1 ಪ್ಲಸ್ ಸಿ ಆಫ್ ಎನ್ ಮೈನಸ್ 1 ಕಾಮ ಕೆ. ಇದು ಪ್ರೋಗ್ರಾಮ್, ಮೇನ್ ಪ್ರೋಗ್ರಾಮ್ ಇದು. ಆ್ಯಕ್ಚುಲಿ ಇದು ಮೇನ್ ಪ್ರೋಗ್ರಾಮ್. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀವಿ. ಎನ್ ವ್ಯಾಲ್ಯೂ 5 ಇದೆ, ಕೆ ವ್ಯಾಲ್ಯೂ 2 ಇದೆ. ಇದು ಫಂಕ್ಷನ್ ನೇಮ್ ಬೈನಾಮಿಯಲ್ ಕೋಎಫಿಷಿಯೆಂಟ್. 2 ಆರ್ಗ್ಯುಮೆಂಟ್ಸನ್ನು ಅಲ್ಲಿ ಮೇನ್ ಪ್ರೋಗ್ರಾಮಿಂದ ಪಾಸ್ ಮಾಡ್ತೀವಿ, ಎನ್ ಆ್ಯಂಡ್ ಕೆ. ಇಲ್ಲಿ ಚೆಕ್ ಮಾಡ್ತೀವಿ ಬೇಸ್ ಕೇಸನ್ನು. ಕೆ ವ್ಯಾಲ್ಯೂ 0 ಆಗಿದ್ದರೆ ಅಥವಾ ಕೆ ವ್ಯಾಲ್ಯೂ ಎನ್ ಆಗಿದ್ದರೆ ರಿಟರ್ನ್ 1 ಅಂತ, ಅದರ ವ್ಯಾಲ್ಯೂ 1 ಬರುತ್ತೆ. ಎನ್ ವ್ಯಾಲ್ಯೂ 8 ಅಂತ ಇಟ್ಕೊಳ್ಳಿ. ಸೊ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆ ಫ್ಯಾಕ್ಟೋರಿಯಲ್. ಕೆ ವ್ಯಾಲ್ಯೂ 0 ಆಗಿದ್ದರೆ 0 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಕೆ. 8 ಮೈನಸ್ ಕೆ ಅಂತಂದರೆ 0 ತಾನೆ. ಸೊ 8 ಮೈನಸ್ 0 ಅಂತಂದರೆ 8 ಅಂತಲೇ, ದಟ್ ಈಸ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಅಂತಂದರೆ 1 ಇಂಟು 8 ಮೈನಸ್ 0 8 ಫ್ಯಾಕ್ಟೋರಿಯಲ್. ಸೊ 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. ಹಾಗಾಗಿ ಕೆ ವ್ಯಾಲ್ಯೂ 0 ಇದ್ದಾಗ ವ್ಯಾಲ್ಯೂ 1 ಅಂದರೆ ರಿಟರ್ನ್ ಮಾಡ್ತೀವಿ. ಅದೇ ಥರ ಕೆ ಈಸ್ ಈಕ್ವಲ್ ಟು ಎನ್ ಆಗಿದ್ದರೆ, ಸೊ ಕೆ ವ್ಯಾಲ್ಯೂ 8 ಫ್ಯಾಕ್ಟೋರಿಯಲ್ ಇತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ 8 ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಕೆ. ಎನ್ ವ್ಯಾಲ್ಯೂನು 8 ಇದೆ, ಕೆ ವ್ಯಾಲ್ಯೂ 8 ಇದೆ. ಸೊ ಅದು 0 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ಅಂತಂದರೆ 1. ಸೊ 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ ಅಗೇನ್ ವ್ಯಾಲ್ಯೂ 1 ಉಳಿತದೆ. ಸೊ ಕೆ ವ್ಯಾಲ್ಯೂ 0 ಇದ್ದರೂ ಎನ್ ಇದ್ದರೂ ಅದರ ವ್ಯಾಲ್ಯೂ 1 ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡಬೇಕು. ಇಲ್ಲ ಅಂತಂದಾಗ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಥವಾ ಜನರಲ್ ಕೇಸ್ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ 5 ಮತ್ತು 2 ತೊಗೊಂಡಿದ್ದೀವಿ. ಎನ್ ಇಸ್ ಈಕ್ವಲ್ ಟು 5, ಕೆ ಇಸ್ ಈಕ್ವಲ್ ಟು 2. ಅದನ್ನು 10 ವೇಸಲ್ಲಿ ನಾವು ಚೂಸ್ ಮಾಡ್ಬೋದು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಇಲ್ಲಿವರೆಗೂ ನಾವು ರಿಕರ್ಷನ್ ಅಂತಂದ್ರೆ ಏನು, ರಿಕರ್ಷನ್ ಯೂಸ್ ಮಾಡಿಕೊಂಡು ನಾವು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸನ್ನು ಸಿ ಪ್ರೋಗ್ರಾಮಿಂಗಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೋಡಿದ್ದೀವಿ. ನಂಬರ್ ಆಫ್ ಎಕ್ಸಾಂಪಲ್ಸ್ ನೋಡಿದ್ದೀವಿ ಅದರಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ
ಎಫಿಷಿಯನ್ಸಿ ಆಫ್ ರಿಕರ್ಷನ್, ಯಾಕೆ ನಾವು ರಿಕರ್ಷನನ್ನು ಆಪ್ಟ್ ಮಾಡ್ತೀವಿ, ಅದರ ಎಫಿಷಿಯನ್ಸಿ ಏನು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.